ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯ ಉನ್ನತ ಮಟ್ಟದ ನಿಯೋಗ ಮಾರ್ಚ್ 9 ರಂದು ನವದೆಹಲಿಗೆ. ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸೂಗೂರಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಮತ್ತು ವಿವಿಧ ಪಕ್ಷಗಳ ಮುಖಂಡರುಗಳ ಉನ್ನತ ಮಟ್ಟದ ನಿಯೋಗ ಮಾರ್ಚ್ 9 ರಿಂದ 4 ದಿನಗಳ ಕಾಲ ನವದೆಹಲಿಗೆ ತೆರಳಲಿದೆ ಎಂದು ನವದೆಹಲಿ ನಿಯೋಗದ ಸಂಚಾಲಕರಾದ ಕೆ.ಎಂ. ಮಹೇಶ್ವರ ಸ್ವಾಮಿ ಶುಕ್ರವಾರ ಬಳ್ಳಾರಿಯಲ್ಲಿ ಅನುದಿನ ಸುದ್ದಿ ಜಾಲಕ್ಕೆ ತಿಳಿಸಿದರು. ಈ ನಿಯೋಗವು ನವದೆಹಲಿಯಲ್ಲಿ ಲೋಕಸಭಾ ಅಧಿವೇಶನದ ಸಮಯದಲ್ಲಿ ರೈಲ್ವೆ ಮಂತ್ರಿಗಳು ಹಾಗೂ ಹಣಕಾಸು ಮಂತ್ರಿಗಳು, ರೈಲ್ವೆ ಬೋರ್ಡ್ ಅಧಿಕಾರಿಗಳು ಮತ್ತು ಇತರೆ ಮಂತ್ರಿಗಳನ್ನು ಕರ್ನಾಟಕದ ಲೋಕಸಭಾ ಸದಸ್ಯರುಗಳ ನೇತೃತ್ವದಲ್ಲಿ ಭೇಟಿ ಮಾಡಿ ಮನವಿ ಪತ್ರ ಅರ್ಪಿಸಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರುವ ಮಾರ್ಚ್ 9ನೇ ದಿನಾಂಕದಿಂದ ಲೋಕಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಲೋಕಸಭಾ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕ ಭಾಗದ ಅನೇಕ ರೈಲ್ವೆ ಯೋಜನೆಗಳಿಗಾಗಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯ ನಿಯೋಗ ನವದೆಹಲಿಗೆ ತೆರಳಿ ರೈಲ್ವೆ ಮಂತ್ರಿಗಳು, ಹಣಕಾಸು ಮಂತ್ರಿಗಳು, ರೈಲ್ವೆಯ ಸಹಾಯಕ ಮಂತ್ರಿಗಳು, ರೈಲ್ವೆ ಬೋರ್ಡ್ ಅಧ್ಯಕ್ಷರನ್ನು ಭೇಟಿಯಾಗಿ ಅನೇಕ ರೈಲ್ವೆ ಯೋಜನೆಗಳಿಗೆ ಚಾಲನೆ ಕೊಡಲಿಕ್ಕೋಸ್ಕರ ಒಂದು ನಿಯೋಗ ನವದೆಹಲಿಗೆ ತೆರಳುತ್ತಾ ಇದೆ. ಇವತ್ತು ಸಿರುಗುಪ್ಪದಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು. ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗಿ ಆ ಪತ್ರಿಕಾಗೋಷ್ಠಿಯಲ್ಲಿ ಸಿರುಗುಪ್ಪ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಸೋಮಲಿಂಗಪ್ಪನವರು, ಟಿ.ಎಂ. ಚಂದ್ರಯ್ಯನವರು, BDCC ಬ್ಯಾಂಕಿನ ಚೊಕ್ಕ ಬಸನಗೌಡರು, ರೈಲ್ವೆ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ನಾನು ಮತ್ತು ಅಲ್ಲಿಯ ಅಕ್ಕಿ ಗಿರಣಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು, ಪ್ರಗತಿಪರ ರೈತರಾಗಿರ್ತಕ್ಕಂಥ ಯೋಗಿರಾಜ್ ಅವರು, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ, ಅನೇಕ ಜನರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾರ್ಚ್ 9 ರಂದು ನವದೆಹಲಿಗೆ ಒಂದು ನಿಯೋಗ ತೆರಳಬೇಕಂತ ನಿರ್ಧಾರವನ್ನು ಕೈಗೊಂಡಿದೆ. ಉದ್ದೇಶ ಏನು ಅಂತ ಹೇಳಿದ್ರೆ, 2013ರಲ್ಲಿ ಇಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯ ನಿಯೋಗದ ಕೋರಿಕೆಯ ಮೇರೆಗೆ ಬಳ್ಳಾರಿ, ಸಿರುಗುಪ್ಪ, ಸಿಂಧನೂರು, ಲಿಂಗಸೂಗೂರು ನೂತನ ಬ್ರಾಡ್ಗೇಜ್ ಆರಂಭ ಮಾಡಲಿಕ್ಕೋಸ್ಕರ ಅವರ ಬಜೆಟ್ನಲ್ಲಿ ಸರ್ವೆ ಆದೇಶವನ್ನು ಮಾಡಿದರು. 6 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋದ ಮೇಲೆ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ BJP ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸದಾನಂದ ಗೌಡರು ಪುನಃ ಕರ್ನಾಟಕ ಪ್ರತಿನಿಧಿಸುವಂಥ ಸದಾನಂದ ಗೌಡರು ರೈಲ್ವೆ ಮಂತ್ರಿಗಳು ಆದರು. ಅವರ ಹತ್ರನೂ ಹೋಗಿ ನಾವು ಮನವಿ ಮಾಡಿದ ಮೇಲೆ ಅವರು ಬಳ್ಳಾರಿ, ಸಿರುಗುಪ್ಪ, ಸಿಂಧನೂರು, ಲಿಂಗಸೂಗೂರು, ಗಬ್ಬೂರು ನೂತನ ಬ್ರಾಡ್ಗೇಜ್ ಆರಂಭಕ್ಕೋಸ್ಕರ ಅವರು ಸರ್ವೆ ಆದೇಶವನ್ನು ಮಾಡಿದರು. ಇವೆರಡೂ ಸರ್ವೆ ಆದೇಶಗಳನ್ನು ಇಟ್ಕೊಂಡು ರೈಲ್ವೆ ಇಲಾಖೆ ಸರ್ವೆ ಕೆಲಸವನ್ನು ಮುಗಿಸಿ ಇವತ್ತಿಗೆ 13 ವರ್ಷ ದಾಟಿದೆ. ಆದರೂ ಕೂಡ ಈ ಬಳ್ಳಾರಿಯಿಂದ ಲಿಂಗಸೂರಿಗೆ ನೂತನ ಬ್ರಾಡ್ಗೇಜ್ ಲೈನ್ ಆರಂಭ ಆಗಿರೋದಿಲ್ಲ. ಈ ನೂತನ ಬ್ರಾಡ್ಗೇಜ್ ರೈಲ್ ಆರಂಭ ಆಗುವುದರಿಂದ ಸಿರುಗುಪ್ಪ ಮತ್ತು ಸಿಂಧನೂರಿಗೆ ರೈಲ್ವೆ ಸೌಲಭ್ಯ ದೊರೆಯುವುದರ ಜೊತೆಗೆ ಸಿರುಗುಪ್ಪದಲ್ಲಿ ಬೆಳೆಯುವಂಥ ಉತ್ಕೃಷ್ಟವಾದ ಅಕ್ಕಿ, ಸೋನಾ ಮಸೂರಿ ಭತ್ತವನ್ನು ಈ ಸಾಗಾಣಿಕೆ ರೈಲಿನ ಮೂಲಕ ಸಾಗಾಣಿಕೆ ಮಾಡುವುದರ ಮೂಲಕ ದೇಶದ ನಾನಾ ಮೂಲೆಗಳಿಗೆ, ನಾನಾ ಪ್ರಾಂತಗಳಿಗೆ ಕಳಿಸುವುದರ ಮೂಲಕ ರೈತರು ಬೆಳೆದಿರ್ತಕ್ಕಂಥ ಭತ್ತಕ್ಕೆ ಹೆಚ್ಚಿನ ಬೆಲೆ ಬರ್ತದೆ. ಅದರ ಜೊತೆಗೆ ಸಿರುಗುಪ್ಪದಲ್ಲಿ 100 ಅಕ್ಕಿ ಮಿಲ್ಗಳಿದ್ದಾವೆ, ಅಕ್ಕಿ ಗಿರಣಿಗಳಿದ್ದಾವೆ. ಅವರಿಗೂ ಕೂಡ ಹೆಚ್ಚಿನ ಕೆಲಸ ಬಂದು ಅಕ್ಕಿ ಗಿರಣಿಗಳಿಗೆ ಯಶಸ್ವಿಯಾಗಿ ನಡೀತದೆ. ಇದರಿಂದ ರೈತರಿಗೆ ಲಾಭ ಆಗುವುದರ ಜೊತೆಗೆ ರೈಲ್ವೆ ಇಲಾಖೆಗೆ ಸಾಗಾಣಿಕೆಯ ಲಾಭವನ್ನು ಕೂಡ ಬರ್ತದೆ. ಅದರ ಜೊತೆಗೆ ಈ ಭಾಗದ ಜನರಿಗೆ ರೈಲ್ವೆ ಸೌಲಭ್ಯ ಕೂಡ ದೊರೆಯುತ್ತದೆ.